ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಾವ್ಯ ಫ್ಯಾಷನ್ಸ್ ಆ್ಯಂಡ್ ಕ್ರಿಯೇಷನ್. ಫ್ರೆಂಡ್ಸ್, ಇವತ್ತು ನಾನು ಒಂದು ಸಿಂಪಲ್ ಆಗಿರೋಂಥ ಕ್ರೋಶೆ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ. ನೋಡಿ, ಈ ಥರ ಮೀಡಿಯಮ್ ಸೈಜ್ ಬೀಡ್ಸ್ ತೊಗೊಂಡಿದ್ದೀನಿ. ನಾವಿವಾಗ ಯಾವ ರೀತಿ ಹಾಕೋದು ಸ್ಯಾರಿಗೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಫಸ್ಟು ಸ್ಯಾರಿಗೆ ಲಾಕ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ಥರ ಸ್ಯಾರಿಗೆ ಎರಡು ಸರಿ ಲಾಕ್ ಮಾಡಿಕೊಂಡು ಮತ್ತು ಚೈನ್ಸ್ ಹಾಕ್ಕೊಳ್ಳಿ. ನೋಡಿ, ಇವಾಗ ನಾನು ಚೈನ್ಸ್ ಹಾಕ್ಕೊತಾ ಇದ್ದೀನಿ. 3 ಚೈನ್ಸ್ ಆಗಿದೆ. 5 ಚೈನ್ಸ್ ಆದಮೇಲೆ ಸ್ಯಾರಿಗೆ ಎಲ್ಲಿಗೆ ಬರ್ತೋ ಅಲ್ಲಿ ನೋಡಿಕೊಂಡು ನೀಟಾಗಿ ಲಾಕ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಲಾಕ್ ಮಾಡಿಕೊಂಡು ತುಂಬ ಟೈಟಾಗಿ ಲಾಕ್ ಮಾಡ್ಕೋಬೇಡಿ. ಸ್ಯಾರಿಗೆ ಎಲ್ಲಿಗೆ ಬರುತ್ತಲ್ಲಿ ನೋಡ್ಕೊಂಡು ಲಾಕ್ ಮಾಡಿಕೊಂಡು ಮತ್ತು ಇನ್ನೊಂದು ಸರಿ ಲಾಕ್ ಮಾಡ್ಕೊಳ್ಳಿ, ಸಿಂಗಲ್ ಕ್ರೋಶ. ನೋಡಿ, ಮತ್ತು 2 ಸರಿ ಲಾಕ್ ಆದಮೇಲೆ 2 ಚೈನ್ ಹಾಕ್ಕೊಂಡು ಒಂದು ಮೀಡಿಯಮ್ ಸೈಜ್ ಬೀಡನ್ನು ಆ್ಯಡ್ ಮಾಡ್ತಾಯಿದ್ದೀನಿ ನಾನು. ಮೀಡಿಯಮ್ ಸೈಜ್ ಬೀಡ್ ಆ್ಯಡ್ ಮಾಡಿಕೊಂಡು ಬೀಡ್ ಲಾಕ್ ಮಾಡಿಕೊಂಡು ಸ್ಯಾರಿಗೆ ಎಲ್ಲಿಗೆ ಬರುತ್ತಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ಈ ಥರ ಲಾಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ಥರ 2 ಟೈಮ್ಸ್ ಲಾಕು, 5 ಚೈನ್ಸು ಮತ್ತು 2 ಟೈಮ್ಸ್ ಲಾಕು. 2 ಚೈನ್ಸ್ ಹಾಕ್ಕೊಂಡು ಮೀಡಿಯಮ್ ಸೈಜ್ ಬೀಡನ್ನು ಹಾಕ್ಕೊಂಡು ಬೀಡ್ ಲಾಕ್ ಮಾಡಿದ್ದೀನಿ. ಬೀಡ್ ಲಾಕ್ ಮಾಡಿ ಸ್ಯಾರಿಗೆ ಲಾಕ್ ಮಾಡಿದ್ದೀನಿ. ಇವಾಗ ಚೈನ್ಸ್ ಹಾಕ್ತಾಯಿದ್ದೀನಿ. ನೋಡಿ, ಈ ರೀತಿ 4 ಚೈನ್ಸ್ ಆಗುತ್ತೆ. 4 ಚೈನ್ಸ್ ಆದಮೇಲೆ ಇಲ್ಲಿ ನಾವು ಸ್ಯಾರಿನ ಟರ್ನ್ ಮಾಡಿಕೊಂಡು ಬೀಡ್ ಪಕ್ಕ 2 ಚೈನ್ಸ್ ಹಾಕಿದ್ದೀವಲ್ಲ, ಆ 2 ಚೈನ್ಸ್ಗೆ ಲಾಕ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ಥರ ಲಾಕ್ ಮಾಡ್ಕೋಬೇಕು. ನೋಡಿ, 4 ಚೈನ್ಸ್ ಹಾಕ್ಕೊಂಡು ಈ ಥರ ಲಾಕ್ ಮಾಡಿಕೊಂಡು ಮತ್ತು ಇಲ್ಲಿಂದನೇ ಕಂಬಗಳನ್ನು ಸ್ಟಾರ್ಟ್ ಮಾಡಬೇಕು. ಫಸ್ಟು 2 ಚೈನ್ ಹಾಕ್ಕೊಂಡು 2 ಚೈನ್ ಹಾಕ್ಕೊಂಡು ಕ್ರೋಶೆ ಮೇಲೆ ಒಂದ್ಸರಿ ದಾರ ತಗೊಂಡು, ನೋಡಿ ಕ್ರೋಶೆ ಮೇಲೆ ಒಂದ್ಸರಿ ದಾರ ತಗೊಂಡು ನಾವು 4 ಚೈನ್ಸ್ ಆಗಿರ್ತೀವಲ್ಲ ಅದರಲ್ಲಿ ಒಂದ್ಸರಿ ದಾರ ತಗೊಂಡು ಈ ಥರ ಡಬಲ್ ಕ್ರೋಶನ ಮಾಡ್ಕೋಬೇಕಾಗುತ್ತೆ. ನಾವು ಬೀಡ್ಸ್ಗೆ ಎಷ್ಟು ಕ್ರೋಶ ಇಡಿಸುತ್ತೆ, ಎಷ್ಟು ಕಂಬ ಇಡಿಸುತ್ತೆ ನೋಡಿಕೊಂಡು ಡಬಲ್ ಕ್ರೋಶನ ಹಾಕೋಬೇಕಾಗುತ್ತೆ. ನಾನು ಇವಾಗ 3 ಹಾಕಿದ್ದೀನಿ. ನಾವು ಫಸ್ಟಲ್ಲಿ 2 ಚೈನ್ ಏನು ಹಾಕಿರ್ತೀವಲ್ಲ ಆ 2 ಚೈನನ್ನು ಕೌಂಟ್ ಮಾಡ್ಕೋಬೇಕಾಗುತ್ತೆ. ನಾನು ಅದನ್ನು ಕೂಡ ಒಂದು ಕಂಬ ಥರ ಕನ್ಸಿಡರ್ ಮಾಡಿ ಕೌಂಟ್ ಮಾಡಿದ್ದೀನಿ. ನೋಡಿ, ಈ ಥರ ನಾವು ಡಬಲ್ ಕ್ರೋಶ ನೀವು ಬೀಡ್ ತೊಗೊಂಡಿರ್ತಿಲ್ಲ ಮೀಡಿಯಮ್ ಸೈಜ್ ಬೀಡು, ಆ ಬೀಡ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿಕೊಂಡು ಫಿಲ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ಥರ 7 ಇಲ್ಲ 8 ಆಗುತ್ತೆ. ನೋಡಿ, ನಾನಿಲ್ಲಿ 8 ಹಾಕ್ಕೊತಾ ಇದ್ದೀನಿ. 8 ಹಾಕ್ಕೊಂಡು ನೋಡಿ, ಹಂಗೆ ಸೀರೆಗೆ ಲಾಕ್ ಮಾಡಬಾರ್ದು, ಡೈರೆಕ್ಟಾಗಿ ಒಂದು ಬೀಡನ್ನು ಹಾಕ್ಕೋಬೇಕು. ನೋಡಿ, ಡೈರೆಕ್ಟಾಗಿ ಒಂದು ಬೀಡ್ ಹಾಕ್ಕೊಂಡು ಸ್ಯಾರಿಗೆ ಎಲ್ಲಿಗೆ ಬರುತ್ತಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ನೋಡಿ, ಈ ಥರ ಲಾಕ್ ಮಾಡಿಕೊಂಡು ಇದೊಂದು ರೀತಿ ಸ್ಲ್ಯಾಂಟಿಂಗ್ ಆರ್ಚಸ್ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ, ತುಂಬ ಸಿಂಪಲ್ಲಾಗೂ ಕಾಣಿಸುತ್ತೆ, ತುಂಬ ಲುಕ್ಕಾಗೂ ಕಾಣಿಸುತ್ತೆ. ಸ್ಯಾರಿಗೆ ಎಲ್ಲಿಗೆ ಬರುತ್ತಲ್ಲಿ ನೋಡ್ಕೊಂಡು ಲಾಕ್ ಮಾಡಿಕೊಂಡು 4 ಚೈನ್ಸ್ ಹಾಕ್ಕೊಂಡು ನಾವಿಲ್ಲಿ ಫಸ್ಟಲ್ಲಿ ಒಂದು ಏನು ಕಂಬಗಳು ಹಾಕಿರ್ತೀವಲ್ಲ ಅದು ಫಸ್ಟು ಒಳಗೆ ಲಾಕ್ ಮಾಡ್ಕೋಬೇಕು. 4 ಚೈನ್ಸನ್ನು ಲಾಕ್ ಮಾಡಿಕೊಂಡು ನೋಡಿ, ಈ ಥರ ಕಂಬಗಳನ್ನು ಸ್ಟಾರ್ಟ್ ಮಾಡ್ಕೋಬೇಕಾಗುತ್ತೆ. 4 ಚೈನ್ಸ್ ಲಾಕ್ ಮಾಡಿಕೊಂಡು 2 ಚೈನ್ಸ್ ಹಾಕ್ಕೊಂಡು ಮತ್ತು ಡಬಲ್ ಕ್ರೋಶನ್ನ ಮಾಡ್ಕೋಬೇಕಾಗುತ್ತೆ. ಸಾರಿ ಫ್ರೆಂಡ್ಸ್, ಅದು ವೀಡಿಯೋ ಸ್ವಲ್ಪ ಸರಿಯಾಗಿಲ್ಲ. ನೋಡಿ, ಇವಾಗ ನೀಟಾಗಿ ಬರ್ತಿದೆ. ನೋಡಿ, ಈ ಥರ ಮೀಡಿಯಮ್ ಸೈಜ್ ಬೀಡ್ಸ್ಗೆ ಎಷ್ಟು ಕಂಬಕ್ಕೆ ಬೇಕೋ ಅಷ್ಟು ನೋಡಿಕೊಂಡು ನೀಟಾಗಿ ಫಿಲ್ ಮಾಡ್ಕೋಬೇಕಾಗುತ್ತೆ. ನೋಡಿ, ನಾವು 8 ಕಂಬ ಹಾಕ್ಬಿಟ್ಟು ನೋಡಿ ಈ ಥರ ಬಿಗಿನರ್ಸ್ ಆರಾಮಾಗಿ ಕಲ್ತ್ಕೋಬೋದು ಫ್ರೆಂಡ್ಸ್. ನೋಡಿ, ಈ ಥರ ನಿಮಗೆ ಮೀಡಿಯಮ್ ಸೈಜ್ ಬೀಡ್ಸ್ಗೆ ಎಷ್ಟು ಬೇಕೋ ಅಷ್ಟು ನೀಟಾಗಿ 7 ಇಲ್ಲ 8 ಬರುತ್ತೆ ಅಷ್ಟೇ ಫ್ರೆಂಡ್ಸ್. ನೋಡಿ, ಈ ಥರ ಹಾಕ್ಕೊಂಡು ಸ್ಯಾರಿಗೆ ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿಕೊಂಡು ನೀಟಾಗಿ ಸ್ಲ್ಯಾಂಟಿಂಗ್ ಆರ್ಚ್ ಥರ ತುಂಬ ಸಿಂಪಲಾಗೂ ಕಾಣಿಸುತ್ತೆ, ಗ್ರ್ಯಾಂಡಾಗೂ ಕಾಣಿಸುತ್ತೆ ಫ್ರೆಂಡ್ಸ್. ಇವಾಗ ಮತ್ತೆ 8 ಕಂಬ ಆಗಿದೆಲ್ಲ, ದಾರ ಸ್ವಲ್ಪ ಮೇಲೆ ಗೆಲ್ದು ಒಂದು ಬೀಡನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಬೀಡನ್ನ ಆ್ಯಡ್ ಮಾಡಿಕೊಂಡು ಲಾಕ್ ಮಾಡ್ತಾಯಿದ್ದೀನಿ. ಡೈರೆಕ್ಟಾಗಿ ಸ್ಯಾರಿಗೆ ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ಈ ರೀತಿ ಲಾಕ್ ಮಾಡಿಕೊಂಡು ಚೈನ್ಸನ್ನ ಹಾಕ್ಕೋಬೇಕಾಗುತ್ತೆ. ಇವಾಗ 4 ಚೈನ್ಸ್ ಹಾಕ್ಕೊಂಡು ನಾವು ಈ ಆರ್ಚ್ಗೆ ಫಸ್ಟು ಹೋಲ್ ಕಾಣಿಸುತ್ತಲ್ಲ, ಫಸ್ಟು ಹೋಲ್ ಒಳಗಡೆ ಲಾಕ್ ಮಾಡ್ಕೋಬೇಕಾಗುತ್ತೆ. ಫಸ್ಟ್ ಹೋಲ್ ಒಳಗಡೆ ಲಾಕ್ ಮಾಡಿಕೊಂಡು 4 ಚೈನ್ಸನ್ನ ಲಾಕ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ, ಈ ಥರ ಮತ್ತು ಸ್ಯಾರಿ ಟರ್ನ್ ಮಾಡಿಕೊಂಡು 2 ಚೈನ್ಸ್ ಹಾಕ್ತಾಯಿದ್ದೀನಿ. 2 ಚೈನ್ಸ್ ಆದಮೇಲೆ ಕ್ರೋಶ ಮೇಲೆ ಒಂದು ಸರಿ ದಾರ ತಗೊಂಡು 4 ಚೈನ್ಸ್ ಒಳಗಡೆ ಒಂದು ಸರಿ ದಾರ ತಗೊಂಡು ಡಬಲ್ ಕ್ರೋಶನ ಮಾಡ್ಕೋಬೇಕಾಗುತ್ತೆ. 4 ಚೈನ್ಸನ್ನ ಫಿಲ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಕಾಣಿಸುತ್ತೆ. ತುಂಬ ಸಿಂಪಲ್ಲಾಗಿರುತ್ತೆ, ಆರಾಮಾಗಿ ಈಸಿಯಾಗಿ ಹಾಕ್ಕೊಬಿಡ್ಬೋದು. ಬಿಗಿನರ್ಸ್ ಆದರೂ ಹಾಕ್ಕೋಬೋದು. ನೋಡಿ ಫ್ರೆಂಡ್ಸ್, ಈ ಥರ ಇದೇ ರೀತಿ ನಿಮಗೆ ಹೊಸ ಡಿಸೈನ್ ಬೇಕಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಕಾಮೆಂಟ್ ಮಾಡಿ ಫ್ರೆಂಡ್ಸ್. ನಿಮ್ಗೆ ಇದೇ ಥರ ಯಾವುದೋ ಡಿಸೈನ್ ಬೇಕು ಅಂದರೆ ನೋಡಿ, ಈ ಥರ ತುಂಬ ಸಿಂಪಲ್ಲಾಗಿರುತ್ತೆ, ತುಂಬ ಈಸಿಯಾಗೂ ಇರುತ್ತೆ ಫ್ರೆಂಡ್ಸ್. ಯಾರಾದರೂ ನಮಗೆ ಫುಲ್ ಕ್ರೋಶ ಆರ್ಚಸ್ ದೊಡ್ಡದಾಗಿ ಬೇಡ, ಚಿಕ್ಕದಾಗಿ ಬೇಕು, ಸಿಂಪಲ್ಲಾಗಿ ಬೇಕು ಅಂತ ಕೇಳ್ತಾರಲ್ಲ, ಅಂಥವ್ರಿಗೆ ಈ ಥರ ಡಿಸೈನ್ಸನ್ನು ಸಜೆಸ್ಟ್ ಮಾಡ್ಕೋಬೋದು. ನೋಡಿ, ಇವಾಗ 8 ಕಂಬ ಆಗಿದೆ. ಡೈರೆಕ್ಟಾಗಿ ನಾನು ಒಂದು ಬೀಡನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಕಂಬಗಳಾದಮೇಲೆ ಸ್ಯಾರಿಗೆ ಲಾಕ್ ಮಾಡಬಾರ್ದು ಫ್ರೆಂಡ್ಸ್. ಬೀಡನ್ನ ಆ್ಯಡ್ ಮಾಡಿಕೊಂಡು ಬೀಡ್ ಲಾಕ್ ಮಾಡಿ ಮತ್ತು ಸ್ಯಾರಿಗೆ ಲಾಕ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಲಾಕ್ ಮಾಡಿಕೊಂಡು ಮತ್ತು 4 ಚೈನ್ಸನ್ನು ಹಾಕ್ಕೋಬೇಕಾಗುತ್ತೆ. 4 ಚೈನ್ಸ್ ಹಾಕ್ಕೊಂಡು ಸ್ಯಾರಿ ಟರ್ನ್ ಮಾಡಿಕೊಂಡು ಫಸ್ಟು ನಾವು ಕಂಬದ ಮೇಲೆ ಫಸ್ಟು ಹೋಲ್ ಕಾಣಿಸುತ್ತಲ್ಲ, ಆ ಹೋಲ್ಗೆ ಲಾಕ್ ಮಾಡ್ಕೋಬೇಕು. 4 ಚೈನ್ಸನ್ನ ಲಾಕ್ ಮಾಡಿಕೊಂಡು ಮತ್ತು ಸೇಮ್ ಆ್ಯಸ್ ಯೂಶುವಲಾಗಿ 2 ಚೈನ್ ಹಾಕ್ಕೊಂಡು ಅಲ್ಲಿಂದನೇ ಡಬಲ್ ಕ್ರೋಶನ್ನ ಕಂಟಿನ್ಯೂ ಮಾಡಬೇಕಾಗುತ್ತೆ. ನೋಡಿ, ಈ ರೀತಿ ಕಂಟಿನ್ಯೂ ಮಾಡಿಕೊಂಡು ನಿಮಗೆ ಬೇಕು ಅಂದರೆ ಇನ್ನು ದೂರ ಕುಚ್ಚಿಗೆ ಲೆಂತ್ ಜಾಸ್ತಿ ಆಯಿತು ಅಂದರೆ 3 ಆರ್ಚನ್ನು ಹಾಕ್ಕೊಂಡು ಒಂದು ಕುಚ್ಚನ್ನು ಕಟ್ಕೋಬೇಕು. ನೋಡಿ, ಈ ಥರ ಇಲ್ಲಿ ನಾನು 5 ಆರ್ಚ್ ಹಾಕ್ತಿದ್ದೀನಿ. ನೀವು 3 ಆರ್ಚ್ ಹಾಕ್ಕೊಂಡು ಕುಚ್ಚಿಗೆ ಸ್ಟಾಪ್ ಮಾಡ್ಕೋಬೋದು. ನಾನು ಇಲ್ಲಿ 5 ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. 5 ಆರ್ಚ್ ಹಾಕ್ಬಿಟ್ಟು ಒಂದು ಕುಚ್ಚನ್ನು ಕಟ್ಕೊತಾ ಇದ್ದೀನಿ. ಈ ರೀತಿ ತುಂಬ ನಿಮಗೆ ಕುಚ್ಚು ತುಂಬ ದೂರ ಜಾಸ್ತಿ ಆಯಿತು ಅಂದರೆ ನೀವು ಸ್ವಲ್ಪ ಹತ್ರ ಕುಚ್ಚು ಬೇಕು ಅಂದರೆ 3 ಆರ್ಚನ್ನು ಹಾಕ್ಕೊಂಡು ಕುಚ್ಚನ್ನು ಕಟ್ಕೋಬೋದು. ಇವಾಗ ಬೀಡ್ ಲಾಕ್ ಮಾಡ್ತಾಯಿದ್ದೀನಿ. ನೋಡಿ, ಇವಾಗ 4 ಆಗಿದೆ. ಬೀಡ್ ಲಾಕ್ ಮಾಡಿಕೊಂಡು ಸ್ಯಾರಿಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಇದೇ ರೀತಿ ಸ್ಯಾರಿಗೆ ಲಾಕ್ ಮಾಡಿಕೊಂಡು ಮತ್ತೆ 4 ಚೈನ್ಸ್ ಹಾಕ್ಕೋಬೇಕು. ಆರ್ಚ್ ಆದಮೇಲೆ ಸ್ಯಾರಿಗೆ ಲಾಕ್ ಮಾಡಬಾರ್ದು. ಆರ್ಚ್ ಆದ ತಕ್ಷಣ ಬೀಡನ್ನು ಆ್ಯಡ್ ಮಾಡ್ಕೋಬೇಕು. ಬೀಡ್ ಆ್ಯಡ್ ಮಾಡಿಕೊಂಡು ಆಮೇಲೆ ಸ್ಯಾರಿಗೆ ಲಾಕ್ ಮಾಡಬೇಕು ಫ್ರೆಂಡ್ಸ್. ಸ್ಯಾರಿಗೆ ಲಾಕ್ ಆದಮೇಲೆ 4 ಚೈನ್ಸ್ ಹಾಕ್ಕೊಂಡು ನಾವು ಆರ್ಚ್ಗೆ ಫಸ್ಟು ಹೋಲ್ ಎಲ್ಲೈತಲ್ಲ, ಏನಿರುತ್ತಲ್ಲ ಕಂಬದ ಮೇಲೆ, ಆ ಹೋಲ್ಗೆ ಲಾಕ್ ಮಾಡಿಕೊಂಡು ಸ್ಯಾರಿ ಟರ್ನ್ ಮಾಡಿಕೊಂಡು 2 ಚೈನ್ ಹಾಕ್ಕೋಬೇಕು. 2 ಚೈನ್ ಹಾಕ್ಕೊಂಡು ಮತ್ತು ಬೀಡ್ 4 ಚೈನ್ಸ್ ಏನೈತೆ ಆ 4 ಚೈನ್ಸನ್ನು ಫಿಲ್ ಮಾಡ್ಕೋಬೇಕಾಗುತ್ತೆ. ಡಬಲ್ ಕ್ರೋಶಲ್ಲಿ 4 ಚೈನ್ಸನ್ನು ಫಿಲ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ತುಂಬ ಸಿಂಪಲ್ಲಾಗಿ ಕಾಣಿಸುತ್ತೆ, ತುಂಬ ಲೈಟಾಗೂ ಕಾಣಿಸುತ್ತೆ. ನಿಮಗೆ ತುಂಬ ಜಾಸ್ತಿ ಓವರಾಗಿ ಬೀಡ್ಸ್ ಬೇಡ, ಕುಚ್ಚು ಬೇಡ ಅಂತ ಅನ್ನೋರಿಗೆ ಈ ಥರ ಡಿಸೈನ್ಸನ್ನು ಸಜೆಸ್ಟ್ ಮಾಡ್ಕೋಬೋದು. ತುಂಬ ನೀಟಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ನೋಡಿ, ಇವಾಗ 5 ಆರ್ಚ್ ಆಗಿದೆ. 5 ಆರ್ಚ್ ಆದಮೇಲೆ ಡೈರೆಕ್ಟಾಗಿ ಸ್ಯಾರಿಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಆರ್ಚು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಇವಾಗ ನಾನು 5 ಆರ್ಚ್ಗೆ ಸ್ಯಾರಿಗೆ ಲಾಕ್ ಮಾಡ್ತಾಯಿದ್ದೀನಿ ಡೈರೆಕ್ಟಾಗಿ. ನಿಮಗೆ ಅಷ್ಟೊಂದು ದೂರ ಜಾಸ್ತಿ ಆಯಿತು ಕುಚ್ಚು ಅಂದರೆ 3 ಆರ್ಚ್ಗೆ ಸ್ಯಾರಿಗೆ ಲಾಕ್ ಮಾಡಿಕೊಂಡು ಆಮೇಲೆ ಅಲ್ಲಿ ಕುಚ್ಚಿಗೆ ಹಾಕ್ಕೋಬೋದು. ನೋಡಿ, 5 ಆದಮೇಲೆ ನಾನು 2 ಟೈಮ್ಸ್ ಸ್ಯಾರಿಗೆ ಲಾಕ್ ಮಾಡಿಕೊಂಡು 5 ಚೈನ್ಸ್ ಹಾಕ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಕಾಣಿಸುತ್ತೆ, ತುಂಬ ನೀಟಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ನೋಡಿ, 5 ಚೈನ್ಸ್ ಆದಮೇಲೆ ಸ್ಯಾರಿಗೆ ಮತ್ತೆ ಲಾಕ್ ಮಾಡ್ಕೊತಾ ಇದ್ದೀನಿ. ಸ್ಯಾರಿಗೆ ಲಾಕ್ ಮಾಡಿಕೊಂಡು ಇನ್ನೊಂದು ಸರಿ 2 ಟೈಮ್ಸು ಸ್ಯಾರಿಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಮಾಡಿಕೊಂಡು ಮತ್ತು ಇವಾಗ 2 ಚೈನ್ಸ್ ಹಾಕ್ಕೊಂಡು ಡೈರೆಕ್ಟಾಗಿ ಒಂದು ಬೀಡನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. 5 ಚೈನ್ಸ್ ಹಾಕ್ಕೊಂಡು 2 ಟೈಮ್ಸ್ ಸ್ಯಾರಿಗೆ ಲಾಕ್ ಮಾಡಿಕೊಂಡು ಆಮೇಲೆ 2 ಚೈನ್ಸ್ ಹಾಕ್ಕೋಬೇಕು. 2 ಚೈನ್ಸ್ ಆದಮೇಲೆ ಡೈರೆಕ್ಟಾಗಿ ಒಂದು ಬೀಡನ್ನು ಆ್ಯಡ್ ಮಾಡಿಕೊಂಡು ಸೇಮ್ ಆ್ಯಸ್ ಯೂಶುವಲ್ ಫಸ್ಟಲ್ಲಿ ನಾವು ಸ್ಟಾರ್ಟಿಂಗಲ್ಲಿ ಯಾವ ರೀತಿ ಹಾಕಿದ್ವೋ ಅದೇ ರೀತಿ 4 ಚೈನ್ಸ್ ಹಾಕ್ಕೊಂಡು 2 ಚೈನ್ಸ್ ಇರುತ್ತಲ್ಲ ಇಲ್ಲಿ, ಆ 2 ಚೈನ್ಸ್ ಒಳಗಡೆ ಹೋಗಿ ಲಾಕ್ ಮಾಡ್ಕೋಬೇಕಾಗುತ್ತೆ. ಲಾಕ್ ಮಾಡಿಕೊಂಡು ಸ್ಯಾರಿ ಟರ್ನ್ ಮಾಡಿಕೊಂಡು ಮತ್ತು 2 ಟೈಮ್ಸ್ ಚೈನ್ಸ್ ಹಾಕ್ಕೊಂಡು ಇಲ್ಲಿಂದ ಡೈರೆಕ್ಟಾಗಿ 5 ಚೈನ್ಸನ್ನು ಕಂಬಗಳನ್ನು ಹಾಕ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಕಾಣಿಸುತ್ತೆ. ತುಂಬ ಸಿಂಪಲ್ಲಾಗೂ ಬೇಕು ಅನ್ನೋರಿಗೆ ಈ ಥರ ಡಿಸೈನ್ಸನ್ನು ಸಜೆಸ್ಟ್ ಮಾಡ್ಕೋಬೋದು. ಪ್ಲೀಸ್ ಫ್ರೆಂಡ್ಸ್, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಮಾಡಿ. ನೋಡಿ, ನಾನು ಇವಾಗ ಸ್ಯಾರಿ ಫುಲ್ ಹಾಕಿದ್ದೀನಿ. ಈ ರೀತಿ ಬರುತ್ತೆ. ನೋಡಿ, ಇದು ಡಿಸೈನ್ಸ್ ಏನಾದರೂ ನಿಮಗೆ ಕುಚ್ಚು ಜಾಸ್ತಿ ದೂರ ಆಯಿತು ಅನಿಸಿದ್ರೆ ಆರಾಮಾಗಿ ಇನ್ನೂ ಸ್ವಲ್ಪ ಹತ್ರ ಬರೋ ಥರ 3 ಆರ್ಚನ್ನು ಹಾಕ್ಕೊಂಡು ಕುಚ್ಚನ್ನು ಕಟ್ಕೋಬೋದು. ನಾನು ಇವಾಗ ಸ್ಯಾರಿ ಫುಲ್ ಕುಚ್ಚು ಕಟ್ಬಿಟ್ಟು ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ನೀಟಾಗಿ ಲುಕ್ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್. ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಇದೇ ರೀತಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.